ಅನ್ಸುತ್ತೆ. ಅದೇ ಒಂದೇ ಪ್ರಶ್ನೆ, ಅದಕ್ಕೆ ಮುಂಚೆ ಶಾಸ್ತ್ರನ ಶುರು ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ಹೇಗಾಯ್ತು ಸರ್? ಏನಿದು ಸಮಾಚಾರ? ಏನ್ ಕತೆ? ಈ ವಿಚಿತ್ರ ಯಾರು ನೋಡೇ ಇಲ್ಲ ಬಹುಶಃ. ಇದು ಹೇಗಾಯ್ತು ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಇದೀವಿ ನಾವು. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಕೆಲವೇ ಕ್ಷಣಗಳಲ್ಲಿ ಮೇಲೆ ವೇದಿಕೆ ಮೇಲೆ ಇದ್ರದ್ದು ಹೇಗಾಯ್ತು ಅಂತ ವಿಶ್ಲೇಷಣೆ ಕೊಡೋಣ. ಏನಾದ್ರೂ ಫೀಲ್ ಆಗ್ತಾ ಇದೆಯಾ ಅಲ್ಲಿ? ಮದುವೆ ತುಂಬಾ ಆಗಾಗ ಇಲ್ಲ ಒದಿಸ್ಕೋಬೇಕಾಗತ್ತೆ, ಅವಾಗ ಏನ್ ಮಾಡಕ್ಕಾಗಲ್ಲ. ಈಗ ಸರಿ ಸರ್, ಆಯ್ತಾಯ್ತು, ಆರಾಮಾಗಿರಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಈಗ ಶಾಸ್ತ್ರನ ಶುರು ಮಾಡೋಣ. ಶಾಸ್ತ್ರ ಶುರು ಮಾಡಕ್ಕೆ ನಿಮ್ಮ ಸ್ನೇಹಿತರು, ನಮ್ಮ ಗಂಡ ಹೆಂಡ್ರು, ಮುತ್ತೈದಾಸ್ ಪ್ಲೀಸ್. ಅಲ್ಲ ಈಗ ನಮ್ಗೆ ಗೊತ್ತಿಲ್ಲ ಸರ್, ನಮಗೂ ಹೊಸ್ತು. ಬನ್ನಿ ಸರ್ ನೀವು. ಈಗ ನೋಡಿ ಸರ್, ಸೂಪರ್ ಆಗಿ ಕಾಣ್ತಾ ಇದೀರಾ ನೀವು. ತಿನ್ಸಿ ಸ್ವಲ್ಪ ಏನಾದ್ರು ಅವ್ರಿಗೆ ಹೂವು ಹಾಕಿ ಅವ್ರ ಮೇಲೆ. ಅಮ್ಮ ಬನ್ನಿ ಇಲ್ಲಿ, ಅಮ್ಮ ಬನ್ನಿ ಇಲ್ಲಿ. ನೀವ್ ಹೇಳ್ಕೊಡಿ ನಮ್ ಗಂಡ್ಮಕ್ಳಿಗೆ ಹೆಂಗ್ ಮಾಡ್ಬೇಕು ಶಾಸ್ತ್ರ ಅಂತ. ಏನ್ ಸರ್ ಇದು? ಸನ್ಮಾನ ಮಾಡ್ತಾ ಇದೀರ ಅವ್ರಿಗೆ? ದೃಷ್ಟಿ ತೆಗೆದು ಹೂವು ಹಾಕಿ ಒಂದೊಂದೇ ತಟ್ಟೆ ಮುಡ್ಸೋಣ. ಒಂದೊಂದ್ ತಟ್ಟೆ ತಗೊಳ್ಳಿ, ಮುಡ್ಸಿ ಮುಡ್ಸಿ, ಎರಡ್ ಕೈಲಿ ತಗೊಳ್ಳಿ, ಮುಡ್ಸಿ. ಯಾವ್ದು ತಿನ್ಬೇಕು ಅನಿಸ್ತದೆ ಸರ್ ನಿಮ್ಗೆ? ಎಲ್ಲ ಸ್ವೀಟ್ ಕೊಡೋದು ಗೊತ್ತು, ಖಾರನೇ ಕೊಡ್ತಾರ. ಬಾಯಿ ಸಿಹಿ ಮಾಡೋಣ. ಬನ್ನಿ ಸರ್, ಬನ್ನಿ. ಇವಾಗ ಎಲ್ಲ ನಿಮ್ಮ ಮುತ್ತೈದೆಯರು ಎಲ್ಲ ಸೇರಿ ಒಂದು ಹಾಡನ್ನ ಹಾಡು. ಶಾಸ್ತ್ರ ಸರ್, ಬನ್ನಿ ಬನ್ನಿ, ಎಲ್ರು ಬನ್ನಿ, ಎಲ್ರು ಬಂದು ಆರತಿ ಎತ್ತೀರೆ ಕಳ್ಳು ಮಂಜುಗೆ, ಆರತಿ ಎತ್ತೀರೆ ನಮ್ ಕಳ್ಳು ಮಂಜುಗೆ, ನಮ್ ಕುಳ್ ಮಂಜುಗೆ, ಬಸ್ರಿ ಮಂಜುಂಗೇನ ಕಳ್ಳನೂ ಅಲ್ಲ ಸುಳ್ಳನೂ ಅಲ್ಲ, ಬಸ್ರಿ ಮಂಜ. ಬೇಗಪ್ಪ. ಆರತಿ ಎತ್ತೀರೆ ನಮ್ಮ ಶ್ರೀ ಮಂಜುಗೆ, ನಮ್ಮ ಶ್ರೀ ಮಂಜುಗೆ, ಆರತಿ ಎತ್ತೀರೆ ನಮ್ಮ ಶ್ರೀ ಮಂಜುಗೆ, ನಮ್ಮ ಶ್ರೀ ಮಂಜುಗೆ. ಈ ಸುದ್ದಿ, ಈ ಸಿನಿಮಾದ ಈಗ ಒಂದು ಟ್ರೈಲರ್ ನೋಡ್ಬೇಕು ಅಂತ ಈ ಬಸರಿಯ ಬಯಕೆ ಇದು. ಇದನ್ನ ನಮ್ಮ ಪುಟ್ಟ ಕಂದ ನಿಶ್ವಿಕಾ ಈಗ ಲಾಂಚ್ ಮಾಡ್ತಾರೆ ಟ್ರೈಲರ್. ಬಿಕಾಸ್ ಇದು ಮಕ್ಕಳಿಂದಾನೇ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಒಂದು ಖುಷಿ ಆಗತ್ತೆ. ಮಾಡಿ Taylor Lynch. All the best. ಟ್ರೈಲರ್ ಅಲ್ಲ, ನಂಗೆ ಅರ್ಥ ಆಗ್ತಲ್ಲ. ಸರಿ ಸರ್, ಸಿನಿಮಾದಲ್ಲಿ ನೋಡ್ತೀವಿ ಪ್ರಯತ್ನನ, ಆದ್ರೆ ಇದು ಹೇಗೆ ಆಯ್ತು ಸರ್? ಇದು ಇದ್ರ ಹಿಂದೆ ಏನಾದ್ರು ಕಥೆ ಇದೆಯಾ? ಹೌದು, ಇದ್ರ ಹಿಂದೆನೆ ಸುತ್ತಮುತ್ತನೇ ಕತೆ ಇರೋದು, ಇಡೀ ಸಿನಿಮಾನೇ ಇದೆ. ಸೊ ನಾನು ಒಂದು ಎಳೆ ಬಿಟ್ಕೊಟ್ರೆ ಇಡೀ ಸಿನಿಮಾನೇ ಕತೆ ಹೇಳ್ಬೇಕಾಗತ್ತೆ. ಸೊ ದಟ್ ಬೆಟರ್ ನೀವು ಸಿನಿಮಾಗ್ ಬಂದು ಈ ಮಗುನ ನೀವೇ ಡೆಲಿವರಿ ಮಾಡಿ, ನೀವೇ ನಿಮ್ ಮಗು ಅಂತ ಎತ್ತಾಡಿ ಆಟಾಡಿಸಿ. ಯಾರು ಸರ್ ಸಿನಿಮಾದಲ್ಲಿ ಗೈನಕಾಲಜಿಸ್ಟ್ ಇದ್ರು, ಆದ್ರೆ ಏನು ಸಿನಿಮಾದಲ್ಲೇ ಇದಾರೆ ಅವ್ರು. ಆಕ್ಚುಲಿ ಅವ್ರನ್ನ ಫಸ್ಟ್ ಟೈಮ್ ಅವರೇ ಶಾಕ್ ಆಗಿದ್ರು. ಒಂದ್ಸತಿ ಒಂದು ಮೇಲ್ ಹೋಗ್ಬಿಟ್ಟು ಗೈನಕಾಲಜಿಸ್ಟ್ ಹತ್ರ ಕೂತ್ಕೊಂಡು ಈ ತರ ಸಮಸ್ಯೆ ಹೇಳಿದಾಗ ಆ ಅನುಭವಗಳೆಲ್ಲಾದ್ರೂ ಚೆನ್ನಾಗಿತ್ತು. ಆಕ್ಚುಲಿ ಸಿನಿಮಾದಲ್ಲಿ ಮಾತಾಡಿದ್ರೆ ಇನ್ನೂ ತುಂಬಾ ಅಂದ್ರೆ ನೋಡಿದ್ರೆ ಚೆನ್ನಾಗಿರುತ್ತೆ. ಜೂನಿಯರ್ ಅಂತ ಸಿನಿಮಾ, ಅದು 1989 ಅನ್ಸುತ್ತೆ, ಅದು 94 ಅಲ್ವಾ? ಕರೆಕ್ಟ್. ತುಂಬಾ ಖುಷಿ ಆಗತ್ತೆ ನಮ್ ಸಿನಿಮಾ ಪೋಸ್ಟರ್ ಮತ್ತೆ ಇದ್ ನೋಡ್ಕೊಂಡು ನೀವೇ ಒಂದ್ ಸಣ್ಣದೊಂದು ರಿಸರ್ಚ್ ಮಾಡ್ಕೊಂಡು ಬಂದು ಆ ಕ್ಯೂರಿಯಾಸಿಟಿ ಕೇಳೋದ್ರೆ ನಮ್ಗೊಂದು ಆಕ್ಚುಲಿ ಪಾಸಿಟಿವ್ ನೋಟ್ ಅಂತ ಅನ್ಸುತ್ತೆ. ಆದ್ರೆ ನಾರ್ಮಲಿ ಬ್ಲಾಂಕ್ ಆಗಿ ನಾವು ಬಂದಿರ್ತೀವಿ, ಈ ತರ ಪ್ರಶ್ನೆಗಳು ಕೇಳಿದಾಗಲೇ ನಮಗೂ ಒಂದು ಕನ್ವರ್ಸೇಷನ್ ಬಿಲ್ಡ್ ಮಾಡಕ್ಕಾಗತ್ತೆ. ಸತ್ಯ ಇದು, ಕರೆಕ್ಟ್. ಥಾಮಸ್ ಬ್ರೈಟ್ ಅಂದ್ಬಿಟ್ಟು ಒಬ್ರು ಟ್ರಾನ್ಸ್ಜೆಂಡರ್ ಅವರು ಆಗಿದ್ರು, ಬಟ್ ಹಿ ವಾಸ್ ನಾಟ್ ಎ ಸ್ಟ್ರೈಟ್ ಪರ್ಸನ್. ಕೇರಳದಲ್ಲಿ ಇದೊಂದು ಪ್ರಯತ್ನ ಆಗಿದೆ, ಆ ತರ ಒಂದು ಕಥೆನೂ ಇದೆ. ಹಾಗೇನೆ ನಮ್ಮೆಲ್ಲರ ಹಾಲಿವುಡ್ ಫೇವ್ರೇಟ್ ಸೂಪರ್ ಸ್ಟಾರ್ ಅರ್ನಾಲ್ಡ್ ಸ್ಕ್ವಾರ್ಝೆನೆಗರ್ ಅವ್ರದ್ದು ಒಂದು ಕತೆ ಈ ತರ ಆಗಿದೆ. ಸೊ ಇದು ಯಾವ ಸ್ಟೋರಿ ಲೈನು ಟಚ್ ಮಾಡ್ದಿರಾ, ಇದು ವಿಭಿನ್ನವಾಗಿ ಒಂದು ಕಥೆನ ನಾವು ಇದು ಏನು ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಈ ತರದ್ದು ನೋಡ್ತಾ ಇರೋದು ಎಲ್ಲಾರು. ಅದೇ ನಮ್ಗೊಂದು ಹೆಮ್ಮೆ ಕೂಡ ಆಗತ್ತೆ. ಅದು ಆ ತರ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಒಂದು ಕಾನ್ಸೆಪ್ಟ್ ನ ಇದನ್ನ ಎಷ್ಟು ಸೀರಿಯಸ್ ಆಗಿ ಹೇಳ್ಬೋದು ಅಷ್ಟು ಸೀರಿಯಸ್ ಆಗಿ ಹೇಳಕ್ ಹೋಗ್ಲಿಲ್ಲ ನಾವು. ವಿ ಮೇಡ್ ಇಟ್ ಅ ವೆರಿ ರಾಮ್ ಕಾಮ್, ಒಂದು ಫನ್ ಆಗಿ, ಒಂದು ನೀವು ಟ್ರೈಲರ್ ನೋಡಿರ್ತೀರ ಈಗ, ತುಂಬಾ ಕಾಮಿಡಿ ಆಗಿ, ತುಂಬಾ ಕ್ಯೂರಿಯಸ್ ಆಗಿ, ಒಂದು ಸಸ್ಪೆನ್ಸ್ ಇಟ್ಕೊಂಡು
ಈ ಪರ್ಟಿಕ್ಯುಲರ್ ಜರ್ನಿನ ನೀವು ಆಕ್ಚುಲಿ ಸಿನಿಮಾದಲ್ಲೇ ನಾನು ಇದು ಫೈನಲ್ ಏನು ಹೇಗೆ ಡೆಲಿವರಿ ಆಯ್ತು ಏನಾಯ್ತು ಅನ್ನೋದು ನೀವು ಸ್ಕ್ರೀನಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಒಂದು ಚೂರು ಬಿಟ್ಕೊಟ್ಬಿಟ್ರೆ ನನ್ಗೆ ಇಲ್ಲಿ ಕತೆ ಫುಲ್ ಹೇಳ್ಬೇಕಾಗತ್ತೆ. ನಿಮಗೆ ಗೊತ್ತಾಯ್ತು ಅಂದ್ರೆ ಸುಮಾರು ಜನ ಗೆಸಸ್ ಇರುತ್ತೆ, ಆ ಗೆಸಸ್ ನಿಜಾನೋ ಸುಳ್ಳು ಅಂತಾದ್ರೂ ನೀವು ಥಿಯೇಟರ್ಗೆ ಬಂದು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ನೋಡೋಣ. ಹೌದು, ಈಗ ಏನಾಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದ್ರೆ ಸ್ಪೆಷಲಿ ವಿತ್ ಏನು ನಮ್ಮ ನ್ಯೂ ಜನ್ ಆಡಿಯನ್ಸ್ ಎಲ್ಲಾರ್ಗು ಈ ತರ ಹೊಸ ಪ್ರಯತ್ನ ಯಾವತ್ತೂ ಅವರು ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಒಂದು ನಾರ್ಮಲ್ ಆಗಿ ಒಂದು ಕ್ಲೀಶೆ ಇರೋ ಸಬ್ಜೆಕ್ಟ್ ತಗೊಂಬಂದು ಒಂದ್ 2-3 ಪ್ರಯತ್ನ ಮಾಡ್ಬಿಟ್ಟು ಒಂದು ಸ್ವಲ್ಪ ಏನೋ ಪ್ರೊಡ್ಯೂಸರ್ ಸ್ವಲ್ಪ ಸೇಫ್ ಮಾಡ್ಕೊಟ್ಬಿಡೋಣ, ನಾವು ಒಂದ್ 4 ಸಿನಿಮಾ ಮಾಡಿ ಯಾವ್ದಾದ್ರು ಒಂದ್ ಕನ್ವರ್ಟ್ ಆದ್ರೆ ನಾವೇನೋ ಮಾಡ್ಬಿಡೋಣ ಅಂತ ಇದೆಲ್ಲ ತುಂಬಾ ಆಸೆಗಳು ಬಂದೋಗಿರುತ್ತೆ. ಅಂಡ್ ಫಸ್ಟ್ ಟೈಮ್ ಏನೋ ಒಂದು ನೀವು ಟ್ರೈಲರ್ ನೋಡಿರ್ತೀರ, ಫಿಟ್ನೆಸ್ ಫ್ರೀಕ್, ಅದನ್ನ ಇಟ್ಕೊಂಡು ಒಂದು 6 ಪ್ಯಾಕ್ ಇಟ್ಕೊಂಡು ಪಕ್ಕದಲ್ಲಿ ಹುಡುಗಿ ಇಟ್ಕೊಂಡು ಒಂದು ಗನ್ ಇಟ್ಕೊಂಡು ಲಾಟ್ ಆಫ್ ಆಸೆಗಳು ಇರುತ್ತೆ ನಮಗೂ ಆ ಥರ ಅಂತ. ಬಟ್ ಸ್ಟಿಲ್ ಈ ತರ ಪ್ರಯತ್ನ ಮಾಡ್ಬೇಕು ಅಂದಾಗ್ಲೇನೆ ನಮ್ಮ ಆಡಿಯನ್ಸ್ ನಮ್ಗೊಂದು ರೆಕಗ್ನಿಷನ್ ಸಿಗುತ್ತೆ ಫಸ್ಟ್ ಆಫ್ ಆಲ್. ಅಂಡ್ ಈ ತರ ಪ್ರಯತ್ನ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಒಂದು ಹೋಪಲ್ಲಿ ಬರ್ತೀವಿ ನಾವು ಈ ತರ ಪ್ರಯತ್ನ ಮಾಡ್ಕೊಂಡು. ಅಂಡ್ ಆಡಿಯನ್ಸ್ ಇಸ್ ನಮ್ಗೆ ವೆರಿ ಇಂಟೆಲಿಜೆಂಟ್. ಅಂದ್ರೆ ಅವ್ರಿಗೆ ಈ ತರ ಪ್ರಯತ್ನ ನೋಡ್ದಾಗೆಲ್ಲಾದ್ರೂ ನಮ್ಗೆ ಒಂಥರ ಸಪೋರ್ಟ್ ಮಾಡಿದ್ದಾರೆ ಮುಂಚೆಯಿಂದಾನು. ಸೊ ಇದೊಂದು ಪ್ರಯತ್ನ, ಸೊ ದಟ್ ಐ ಎಕ್ಸ್ಪೆಕ್ಟ್ ಎವ್ರಿಬಡಿ ಟು ವಾಚ್ ಇಟ್. ಇದರಲ್ಲಿ ಹೋಮ್ವರ್ಕ್ ತುಂಬಾನೇ ಇತ್ತು ಆಕ್ಚುಲಿ. ರೈಟಿಂಗ್ ಇಂದಾನೇ ತುಂಬಾನೇ ಕಷ್ಟವಾಗಿ ಬರ್ಕೊಂಡು ಬಂದಿರೋದು. ಕೆಲವು ಪಾತ್ರಗಳಂತೂ ತುಂಬಾ 360 ಡಿಗ್ರೀಸ್ ಅದು ರೌಂಡ್ ಆಫ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದರಲ್ಲಿ ಒಬ್ಬ ಸೆಲೆಬ್ರಿಟಿ ಶೆಫ್ ನೀವು ನೋಡಿರ್ತೀರ. ಆ ಶೆಫ್ಗೋಸ್ಕರ ನಾನು ಇಲ್ಲಿರೋ ಲೋಕಲ್ ನಮ್ಮ ಬೆಂಗಳೂರಲ್ಲಿರೋಂಥ ಶೆಫ್ಗಳ ಹತ್ರ ಹೋಗಿ ಸಣ್ಣದಾಗಿ ಒಂದು ಟ್ರೈನಿಂಗ್ ಮಾಡ್ಕೊಂಡು ಅವ್ರ ಮ್ಯಾನರಿಸಮ್, ಅವ್ರ ಸ್ಟೈಲು, ಈ ತರದ್ದೆಲ್ಲದನ್ನು ಎಲ್ಲೂ ಫೇಕ್ ಮಾಡೋಕ್ಕಾಗಲ್ಲ. ಇದೊಂದೇ ನಾವು ಆಕ್ಚುಲಿ ನಾನು ಐ ಹ್ಯಾಡ್ ಟು ವೇರ್ ಸಮಥಿಂಗ್ ಅಂಡ್ ಕಮ್ ಅಪ್ ಆನ್ ದ ಸ್ಕ್ರೀನ್. ಬಟ್ ಅದು ಬಿಟ್ರೆ ಮಿಕ್ಕಿದೆಲ್ಲ ಪ್ರಯತ್ನನೂ ನಮ್ದೇ ಆದ ಒಂದು ಎಫರ್ಟ್ ಇದೆ. ಯಾ, ಅದು ಅಫ್ಕೋರ್ಸ್ ಈ ಲೇಬರ್ ಪೇನ್ ನ ಫೀಲ್ ಮಾಡಿದ್ ಹೆಂಗೆ ಅಂದ್ರೆ, ಇದು ನನ್ನ ಮೊದಲನೇ ಸಿನಿಮಾ, ಫಸ್ಟ್ ಸಿನಿಮಾ ನಂದಿದು. ಈ ಸಿನಿಮಾದ್ದು ಒಂದು ಬ್ಲಾಂಕ್ ಪೇಜ್ ಅಲ್ಲಿ ಒಂದು ಕಥೆ ಬರೆದು ಅದಕ್ಕೊಂದು ಡಾಟ್ ಇಟ್ಟು ಆಮೇಲೆ ನಮ್ಮ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ಈ ತರ ಒಂದು ಸಿನಿಮಾ ಒಂದು ಪ್ರಯತ್ನ ಮಾಡ್ಬೋದು ಅಂತ ಹಿಡಿದು ಶೂಟ್ಗೆ ಹೋಗಿ ಶೂಟಲ್ಲಿ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ಆಮೇಲೆ ಈ ಡೆಲಿವರಿ ಡೇಟ್ ಬರೋವರ್ಗು ದಿಸ್ ಈಸ್ ಒನ್ ಅಮಾಂಗ್ ದಿ ಹೈಯೆಸ್ಟ್ ಲೇಬರ್ ಪೇನ್ ನಾನು ಅನುಭವಿಸಿದ್ದೀನಿ ಆಕ್ಚುಲಿ ಆಸ್ ಅ ಮೇಕರ್, ಸಿನಿಮಾ ಮೇಕರ್ ನಾನು. ಸೊ ಅದು ಬಿಟ್ರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಫಿಲ್ಮ್ ಆಕ್ಚುಲಿ ಬರ್ತಾ ಇರೋದು ನಮ್ಮ ಸಿನಿಮಾ ಅವ್ಯಕ್ತ ಸಿನಿಮಾಸ್ ಇಂದ. ದಿಸ್ ಇಸ್ ಮೈ ಲೇಬರ್ ಪೆನ್ ಆಕ್ಚುಲಿ ಹೇಳ್ಬೇಕು ಅಂತ ಹೋಗ್ತಂದ್ರೆ. ಬಟ್ ಅಟ್ಲೀಸ್ಟ್ ನನ್ಗೊಂದು ಫೀಲ್ ಆಯ್ತು ಅಂದ್ರೆ ಒಂದು ಹೆಣ್ಮಕ್ಳಿಗೆ ಅದು ಯಾವ ತರ ಆ ಲೇಬರ್ ಪೆನ್ ಥ್ರೂ ಎಷ್ಟು ಕಷ್ಟ ಹೋಗುತ್ತೆ, ಏನಾಗುತ್ತೆ. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಪ್ರಾಸೆಸ್ ಅದು. ಅಂಡ್ ದಟ್ಸ್ ರೀಸನ್ ನಾನು ಈ ಸಿನಿಮಾನ ಐ ಡೆಡಿಕೇಟ್ ಟು ಆಲ್. ಆಕ್ಚುಲಿ ಅದೆಲ್ಲದನ್ನು ಫಸ್ಟ್ 3 months 4 months ಅಲ್ಲೇ ಬಂದು ಹೋಗಿರುತ್ತೆ. ಹುಳ್ಸೆಣ್ಣು, ಮೆಣ್ಣು ಇದೆಲ್ಲದನ್ನು 7ನೇ ತಿಂಗಳು 8ನೇ ತಿಂಗಳಾಗಿದ ತಕ್ಷಣ ಗೈನಕಾಲಜಿಸ್ಟ್ ಕೊಡುವಂತದ್ದು ವೈಟಮಿನ್ ಮಿನರಲ್ ಟ್ಯಾಬ್ಲೆಟ್ ತಿನ್ಕೊಂಡೇ ಬದುಕೊಂಡಿರ್ಬೇಕಾಗತ್ತೆ ಟು ಮೇಕ್ ದ ಬೇಬಿ ಹೆಲ್ದಿ. ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ಬಂದಿದೀವಿ ನಾವು ಆಕ್ಚುಲಿ. ನಿಮಗೊಂದು ಸಿಹಿ ಸುದ್ದಿ ಯಾಕೆ ಅಂದ್ರೆ ಕನ್ನಡದಲ್ಲಿ ಇದೊಂದು ಪ್ರಯತ್ನಕ್ಕೆ ನಿಮಗೊಂದು ಸಿಹಿ ಸುದ್ದಿ ಕೊಟ್ಟು ಥಿಯೇಟರ್ ಒಳಗೆ ಕರ್ಕೊಂಡ್ ಬರೋದಕ್ಕೆ ನಿಮಗೆ ಸಿಹಿ ಸುದ್ದಿ ಕೊಟ್ಟಿದೀವಿ ನಾವು. ಈ ತರ ಒಂದು ಪ್ರಯತ್ನ ಇದೆ, ಅದ್ಭುತವಾಗಿ ಬಂದಿದೆ ಸಿನಿಮಾ ಆಕ್ಚುಲಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲೂ. ಇದಕ್ಕೆ ಕ್ಯಾಮ್ರಾಮನ್ ಆನಂದ್ ಸುಂದರೇಶ್ ಅಂತ. ಇದಕ್ಕೆ ನನ್ಗೆ ಬೇರೆನೇ ಇದೆ. ಸಾರಿ ಸರ್ ಕೇಳಿಲ್ಲ. ಪೇರೆಂಟ್ಹುಡ್, ಯಾ ಸಿನಿಮಾದಲ್ಲಿ ಅದು ಇದೆ ಆಕ್ಚುಲಿ. ಪೇರೆಂಟ್ಹುಡ್ ನೀವು ನೋಡಿರ್ತೀರ ಮಗುವೆ ಸಾಂಗ್ ಅಲ್ಲಿ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಡೆಲಿವರಿ ಆಗಿ ಅದೊಂದು ಫೇಸ್ ಅಂತ ಇದ್ಮೇಲೆ ಒನ್ಸ್ ಯು ಬಿಕಮ್ ಎ ಪೇರೆಂಟ್ ಅಂದ್ರೆ ಪೇರೆಂಟ್ಹುಡ್ ಅನ್ನೋದೇನೆ ಇದೊಂದು ರೆಸ್ಪಾನ್ಸಿಬಿಲಿಟಿ ಆಕ್ಚುಲಿ. ನಿಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತೀರಾ, ನಿಮ್ಮ ಎಂತ ಸಾವಾಸ ಎಂತ ದೋಷಗಳಿದ್ರು ಅದನ್ನ ಕ್ಲೀನ್ ಮಾಡ್ಕೊಂಡು ನೀವೊಂದು ರೈಟ್ ಟ್ರ್ಯಾಕ್ ಓನ್ಲಿ ಬಿಕಾಸ್ ಆಫ್ ಯುವರ್ ಬೇಬಿ ಅಥವಾ ನಿಮ್ಮ ಮಗುಗೋಸ್ಕರ ನೀವು ಚೇಂಜ್ ಆಗ್ತಿರಲ್ಲ. ದಟ್ ಈಸ್ ದ ಬೆಸ್ಟ್ ರೆಸ್ಪಾನ್ಸಿಬಿಲಿಟಿ ಇನ್ ದ ಪೇರೆಂಟ್ಹುಡ್. ಈ ಸಿನಿಮಾದಲ್ಲೂ ತೋರಿಸಿದ್ದೀನಿ ಅಂಡ್ ರಿಯಲ್ ಆಗು ಎಲ್ಲರೂ ಮಾಡಿದೀವಿ. ಐ ಮೀನ್ ಎವ್ರಿಬಡಿ ವುಡ್ ಹ್ಯಾವ್ ಡನ್ ಇಟ್. ಬ್ಲಫ್ ಮಾಡಕ್ ಆಗಲ್ಲ ಇದು. ಯು ಹ್ಯಾವ್ ಟು ವಾಚ್ ದ ಫಿಲ್ಮ್. ಇಲ್ಲ ಸಿನಿಮಾದಲ್ಲಿ ಬ್ಲಫ್ ಮಾಡಿಲ್ಲ ಇದು. ಇಟ್ಸ್ ಎನಿಥಿಂಗ್ ನೀವು ಬಂದಿದ ತಕ್ಷಣ ಸಿನಿಮಾ ಕನ್ವಿನ್ಸ್ ಹಂಗೆ ಅಂದ್ರೆ ಸ್ಟಾರ್ಟ್ ಟು ಎಂಡ್ ವರ್ಗೂ ನಿಮ್ಗೆ ವಿ ಹ್ಯಾವ್ ಕನ್ವಿನ್ಸ್ಡ್ ಅಂಡ್ ನಿಮ್ಗೆ ಸಿನಿಮಾ ಮುಗಿಸ್ಕೊಂಡು ಬರೋಷ್ಟು ನಿಮ್ಗೆ ಗೊತ್ತಾಗುತ್ತೆ ಓಕೆ ಇದು ಹಿಂಗಾಯ್ತು ಇದು ಅಂದ್ಬಿಟ್ಟು. ಯು ವಿಲ್ ಬಿ ವೆರಿ ಹ್ಯಾಪಿ ಅಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ವಿಲ್ ಬಿ ರೋಲರ್ ಕೋಸ್ಟರ್ ರೈಡ್ ಅಂಡ್ ಅ ಗುಡ್ ಎಂಟರ್ಟೈನರ್ ಫಾರ್ ಯು.
ಡ್ಯೂರೇಷನ್ ಬಂದು 2 hours 13 minutes ಇದೆ ಸಿನಿಮಾ. ಇನ್ನೊಂದು ಅನೌನ್ಸ್ ಮಾಡಬೇಕು, ಆಕ್ಚುಲಿ ಇವತ್ತೇ ಸೆನ್ಸಾರ್ ಕಾಪಿನೂ ಬಂತು. UA ಬಂದಿದೆ ನಮ್ಮ ಸಿನಿಮಾಗೆ ಸೆನ್ಸಾರ್ ಕಾಪಿ, ಇವತ್ತು ಅಪ್ರೂವ್ ಆಯ್ತು, ಸರ್ಟಿಫಿಕೇಟ್ ಬಂತು. ಸೊ ಇನ್ನು ಅಂಡ್ ರೆಗ್ಯುಲರ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. UA ಯಾಕೆ ಅಂದ್ರೆ ನೀವು ಇಟ್ಸ್ ಕೈಂಡ್ ಆಫ್ ಕೆಲವೊಂದು ಏನೋ ಪ್ರಯತ್ನ ಸ್ವಲ್ಪ ಬೋಲ್ಡ್ ಆಗಿ ಹೋಗಿರ್ಬೋದು ನಾವು ಮಾತಲ್ಲಾಗ್ಲಿ ಆತರ ನಾಲೆಜ್ ಅಲ್ಲಾಗ್ಲಿ. ಅಂಡ್ ಆಡಿಯನ್ಸ್ಗೆ 16+ ಇರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಏನೋ ವಿಷಯಗಳನ್ನ ನಾನು ಆ ಒಂದು ಸೆಕ್ಟರ್ಗೂ ಏನೋ ನಾನು ಕೇಟರ್ ಮಾಡಬೇಕಿತ್ತು. ಅದಕ್ಕಂತ ಅದು UA ಕೊಟ್ಟಿದ್ದಾರೆ ಸೆನ್ಸಾರ್ ಅವರು. ನಂದೇ ಸ್ಟೋರಿ ಅಲ್ಲ, ನಂದೇ ಸ್ಟೋರಿ. ಇನ್ಸ್ಪೈರ್ ಆಕ್ಚುಲಿ ನಮ್ಮ ಅಮ್ಮ ಅಂದ್ರೆ ಎಲ್ಲರ ಮನೇಲೂ ಅದು ನಾನು ಮುಂಚೆಂದ ಹೇಳಿರೋದು, ಎವ್ರಿಬಡಿ ಎಲ್ಲಾ ಪೇರೆಂಟ್ಸ್ ಮನೇಲೂ ಎಲ್ಲಾ ಕಡೆನೂ ಮಕ್ಳು ಏನೇ ಚೇಷ್ಟೆ ಮಾಡ್ಲಿ, ಏನೇ ಗಲಾಟೆ ಮಾಡ್ಲಿ, ಏನೇ ಇದು ಮಾಡಿದ್ರು ಕೊನೆಗೆ ಬಂದು ಮನೆಗೆ ಲೇಟ್ ಆಗಿ ಬರ್ಲಿ, ಏನೇ ಆದ್ರೂ ಒಂದು ಮಾತು ಹೇಳ್ತಾರೆ, ನೀನು 9 ತಿಂಗಳು ಹೊತ್ತು ಈ ತರ ನನಗೆ ಮಾಡ್ಬಿಟ್ಟು ದ್ರೋಹ ಮಾಡ್ದ, ನೀನ್ ಇದ್ ಮಾಡ್ದೆ, ಬ್ಲಾ 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 ತುಂಬಾ ಹೇಳಕ್ ಶುರು ಮಾಡ್ತಾರೆ. ಈ ತರ ಒಂದು ಲೈನ್ ಇಟ್ಕೊಂಡೇನೆ ಆಕ್ಚುಲಿ ಇದು ಏನೋ ನಾನೇ ಒಂದಿನ ಮಲ್ಗೆದ್ದು ಬೆಳಗ್ಗೆ ಎದ್ದಾಗ ಈ ಒಂದು ಪೇನ್ ನಾನು ಅನುಭವಿಸ್ದೆ. ಓಕೆ, ಒಂದು ಹೆಣ್ಣು ಇಷ್ಟೊಂದು ಹೇಳುತ್ತೆ, ನಮ್ಮಮ್ಮ ಇದ್ರು ಎಲ್ಲಾರು ತಾಯಿಂದರು, ಇದನ್ನ ನಾನು ಕನ್ವರ್ಟ್ ಮಾಡಿ ಇದನ್ನ ಐಡಿಯಾ ಇಟ್ಕೊಂಡು ಅಂದ್ರೆ ಒಂದು ಸಿನಿಮಾನೇ ಮಾಡ್ಬಿಡ್ಬೋದಲ್ಲ ಅಂತ ಇದು ಮಾಡಿರೋಂಥ ಲೈನ್ ಸರ್ ಇದು ಆಕ್ಚುಲಿ. ರಿಲೀಸ್ ಪೇನ್ ಸಿಕ್ಕಾಪಟ್ಟೆ ಇದೆ ಸರ್ ಈಗ. ಐ ಮೀನ್ ಇನ್ನೇನು ವಾಟರ್ ಬ್ಯಾಗ್ ಹೊಡಿಬೇಕು ಆ ಲೆವೆಲ್ಗಿದೆ. ಹೌದು. ಆ ಹೋರಾಟ ಏನೋ ಅದು ಪ್ರಿಪೇರ್ ಆಗಿ ಬಂದಿದೀವಿ. ಆಕ್ಚುಲಿ ಇದಕ್ಕೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಥ್ಯಾಂಕ್ಸ್ ಅನ್ಬೇಕು. ಬಿಕಾಸ್ ಎವ್ರಿ ವೀಕ್ ದರ್ ಆರ್ ಸೋ ಮೆನಿ ಸಿನಿಮಾಸ್ ರಿಲೀಸ್ ಆಗ್ತಾ ಇದೆ. ಈಗಲೂ 7-8 ಸಿನಿಮಾ ಬರ್ತಾ ಇದೆ. ಈಗ 21ನೇ ತಾರೀಕು ಆಲ್ರೆಡಿ ಈಗ ನಾವು UFO ಕ್ಯೂಬ್ ಅಪ್ಲೋಡ್ ಹೋದಾಗ ಹೇಳ್ತಾರೆ, ಸರ್ ಇದು 6ನೇ ಸಿನಿಮಾ ನಿಮ್ದು ಅಪ್ಲೋಡ್ ಆಗ್ತಾ ಇದೆ ಅಂತ. ದಿಸ್ ಇಸ್ ದ ಪಾರ್ಟ್ ಆಫ್ ಜರ್ನಿ ಆಫ್ ದ ಇಂಡಸ್ಟ್ರಿ. ಎನಿ ಸಿನಿಮಾ ಅದ್ರ ಕ್ವಾಲಿಟಿ ಚೆನ್ನಾಗಿದ್ದು ಅದು ಏನೋ ಒಂದು ಎಂಟರ್ಟೈನರ್ ಅಂತ ಆದ್ರೆ ಐ ಆಮ್ ಶ್ಯೂರ್ ಆಡಿಯನ್ಸ್ ಆರ್ ದೇರ್ ಟು ವಾಚ್ ಅವರ್ ಫಿಲ್ಮ್. ಅಂದ್ರೆ ಆ ಒಂದು ಏನೋ ಒಂದು ಪ್ರೈಡ್ ಇಂದಾನೆ ಬರ್ತಾ ಇರೋದು ನಾವು. ಇದು ವಿಲ್ ಫೇಸ್ ಇಟ್, ಅದು ಹೆಂಗೆ ಜನ ರಿಸೀವ್ ಮಾಡ್ತಾರೆ ಅಂತ. ಸರ್ ನಾಯಕಿ ಬಂದಿಲ್ಲ ಸರ್. ಆಕ್ಚುಲಿ ಅವರು ಬೇರೆ ಶೂಟ್ ಅಲ್ಲಿ ಬಿಸಿ ಇದ್ರು. ಲಾಸ್ಟ್ ಟೈಮು ಬರ್ಲಿಲ್ಲ ಅವರು, ಈ ಸತಿನೂ ಬರಕ್ ಆಗ್ಲಿಲ್ಲ ಅವರು. ಬಟ್ ಐ ಆಮ್ ಶ್ಯೂರ್ ಥಿಯೇಟರ್ ವಿಸಿಟ್ ಅದೆಲ್ಲಾದ್ರೂ ಬರ್ತಾರೆ. ಇನ್ ಮುಂದೆ ಪ್ರಮೋಷನ್ ಆಕ್ಟಿವಿಟೀಸ್ಗೆಲ್ಲ ಕರೆದಿದ್ದೀವಿ ನಾವು. ಅಂಡ್ ದ ಬೆಸ್ಟ್ ಪಾರ್ಟ್ ಹಿಯರ್ ಇಸ್, ನೀವು ಅಬ್ಸರ್ವ್ ಮಾಡ್ಬೋದು, ನೆಕ್ಸ್ಟ್ ಎಲ್ಲ ಸ್ಟೇಜ್ ಮೇಲೆ ಬರ್ತಾರೆ ಎಲ್ಲರೂ. ಇಲ್ಲೆಲ್ಲ ಬರೀ ಗಂಡಸರೇ ಇದೀವಿ. ಅಂಡ್ ಈ ಸಿನಿಮಾ ಐ ವಾಂಟ್ ಪರ್ಸನಲಿ ಟು ಡೆಡಿಕೇಟ್ ಇಟ್ ಟು ಆಲ್ ದಿ ಲೇಡೀಸ್. ಎಲ್ಲ ತಾಯಂದಿರಿಗೆ, ಅಕ್ಕಂದಿರಿಗೆ, ಎಲ್ಲರಿಗೂ ನಾನು ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ. ಏನೋ ವಿ ರೆಸ್ಪೆಕ್ಟ್ ಯು, ವಿ ಕೇರ್ ಯು, ವಿ ಲವ್ ಯು. ಮೋರ್ ಓವರ್ ಇದೆಲ್ಲಕ್ಕಿಂತ ಜಾಸ್ತಿ ಏನಂತಂದ್ರೆ ಯು ಹವ್ ಗಿವನ್ ಬರ್ತ್ ಟು ಅಸ್. ಅಂದ್ರೆ ನೀವಿಲ್ದ್ರೆ ನಾವೇನೂ ಇಲ್ಲ. ಸೊ ದಟ್ ಇಟ್ ಈಸ್ ಆಲ್ ಫಾರ್ ದಿ ಲೇಡೀಸ್. ನಾನು ಇದು ಸಿನಿಮಾ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ. ನಿಮಗೊಂದು ಸಿಹಿ ಸುದ್ದಿ. ಸಿನಿಮಾದ ಬಗ್ಗೆ ಒಂಚೂರು ಮಾತಾಡ್ಬೇಕು ಅಂದ್ರೆ, ಆನಂದ್ ಸುಂದರೇಶ್ ಅಂತ ಛಾಯಾಗ್ರಾಹಕ, ಅಂದ್ರೆ ಈಸ್ ಅ DOP. ಅಶ್ವಿನ್ ಹೇಮಂತ್ ಅವ್ರು ಬಂದಿದ್ದಾರೆ, ಇವರು ಮ್ಯೂಸಿಕ್ ಡೈರೆಕ್ಟರ್. ಅವ್ರ ಬಗ್ಗೆ ಅವರೇ ಇಲ್ಲಿ ಬಂದಾಗ ಮಾತಾಡ್ತಾರೆ. ಅವ್ರಿಗೆ ಏನೋ ಅಂದ್ರೆ ಅವ್ರಿಗೆ ಸಿಂಕ್ ಆಗಿ ಬರ್ದಿದ್ದು ನಮ್ಮ ಪ್ರಮೋದ್ ಮರವಂತೆ. ಅವ್ರ ಅದ್ಭುತವಾದ ಟ್ಯೂನ್ಸ್ ಗಳಿಗೆ ನೀವು ನೋಡಿದ್ದೀರಾ. ಮಾಯಗಾರ ಆಗ್ಬೋದು, ಮಗುವೆ ಆಗ್ಬೋದು, ಇನ್ನು 2 ಸಾಂಗ್ ಬರೋದಿದೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ. ನಮ್ಮ ಪ್ರಮೋದ್ ಮರವಂತೆ ಅವರು ಹಿ ಇಸ್ ಗಿವನ್ ಇಸ್ ಬೆಸ್ಟ್ ಆಕ್ಚುಲಿ. ಥ್ಯಾಂಕ್ ಯು ಸರ್. ಐ ಮೀನ್ ಸಾಂಗ್ಸ್ ಆರ್ ಗೋಯಿಂಗ್ ಟೂ ಗುಡ್ ಆಕ್ಚುಲಿ. ಎಲ್ಲ ಕಡೆನೂ ತುಂಬಾ ಅಪ್ರಿಸಿಯೇಷನ್ ಬಂದಿದೆ. ನಮ್ಮ ಫಸ್ಟ್ ಸಿನಿಮಾಗೆ ನನಗೆ ಈ ತರ ಸಾಂಗ್ಸ್ ಬಂದಿರೋದು ನಂಗೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ. ಆಮೇಲೆ ಇಟ್ಸ್ ರಿಯಲಿ ಗುಡ್. ಅಂಡ್ ಎಡಿಟರು ನಮ್ಮ ನವೀನ್ ತೇಜ್ ಅಂತ ಅಂಡ್ ರಘುನಾಥ್ ಅಂತ. ನವೀನ್ ತೇಜ್ ಅವರು ಈ ಟ್ರೈಲರ್ ಕಟ್ ಮಾಡಿರೋದು ನವೀನ್ ತೇಜ್. ಆಕ್ಚುಲಿ ಈ ಟ್ರೈಲರ್ನೇ ನಿಮ್ಗೊಂದು ಸಿನಿಮಾ ಹೇಳ್ತದೆ. ಸೊ ಆತರ ಒಂದು ಒಂದು ಸುಮಾರು ದಿನ ವರ್ಕ್ ಮಾಡಿ 2 hours 13 minutes ಅಂತ ಒಂದು ಸಿನಿಮಾನ ಒಂದು 3 ನಿಮಿಷದಲ್ಲಿ ನಾವು ಆ ಸಿನಿಮಾನ ಬೇರೆ ತರ ಹೇಳ್ಬಿಟ್ಟು, ಅಂದ್ರೆ ಎಲ್ಲೂ ಮಿಸ್ಲೀಡ್ ಆಗದಿರೋ ತರ ಕಂಟೆಂಟ್ ಮಾತಾಡಿ ಅದಕ್ಕೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಅದ್ಭುತವಾಗಿ ಅವ್ರು ಮಾಡ್ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಮಗು ಹೊಡಿತಾ ಇದೆ ಹೊಡೆ. ನಮಗೆಲ್ಲ ಒಂದು ಸಿಹಿ ಸುದ್ದಿ ತಗೊಂಡು 21ನೇ ತಾರೀಕು ಬರ್ತಾ ಇದ್ದೀರಾ. ಎಲ್ಲ ಹೆಣ್ಮಕ್ಳಿಗೂ ಸಿನಿಮಾನ ಡೆಡಿಕೇಟ್ ಮಾಡಿದ್ದೀರಾ. ಹೆಣ್ಮಕ್ಳ ಆಶೀರ್ವಾದ, ಅದ್ರ ಜೊತೆಗೆ ಗಂಡು ಮಕ್ಕಳ ಬ್ಲೆಸ್ಸಿಂಗ್ಸ್, ವಿಶಸ್ ಕೂಡ ನಿಮ್ಮ ಜೊತೆಗಿರುತ್ತೆ. ಆಲ್ ವೆರಿ ಬೆಸ್ಟ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ ನಿಧಾನಕ್ಕೆ ಜೋಪಾನವಾಗಿ. ಇನ್ನು ಡೆಲಿವರಿ ಡೇಟ್ ತುಂಬಾ ಲೇಟ್ ಇದೆ. This is my 3rd film, Kannada film. Before this, I've done background score for 2 films, and this is my first full-fledged, with songs and everything. First, I have to thank Raghu sir, because he was very open. Me not knowing the language, he was very open to teach me everything. From the lyrics, thanks to Pramod Marvanti sir. We had to go through a lot of discussion because they first shot the film and then we cut the songs
we did the song based on the visuals actually. So a film is shot in Goa, so we had to go like that culture and everything. And thanks to producer sir for giving me such a beautiful opportunity and such a daring move. In debut film, acting as pregnant is such a daring move, because as he said, many people would like to commercially introduce themselves into the audience, like having six pack or beating up gundas and all that. But this is such a daring move, and I have to really appreciate him for that. I thank the editor, the entire technician crew of this team, and this is such a great example. Every movie is a baby for us, so this baby is releasing on 21st. I hope you all watch the film and just openly give your reviews on it, and let us know how our work is. Thank you. ಎಲ್ರಿಗೂ ನಮಸ್ಕಾರ. ನಿಮಗೊಂದು ಸಿಹಿ ಸುದ್ದಿ. ಫಸ್ಟು ಈಗ ನಾವು ಚಿಕ್ಕವರು ಇರ್ಬೇಕಾರಲ್ಲ, ಯಾರೋ ಗರ್ಭಿಣಿ ಮಹಿಳೆಯರು ಎಲ್ಲ ಇದ್ದರೆ ನಾವು ಹೋಗ್ಬಿಟ್ಟು ಕೇಳೋದು, ಅಕ್ಕ ಇದು ಹೇಗಾಯಿತು, ಏನು ಎತ್ತ ಅಂದರೆ ಅವ್ರಿಗೆ ತುಂಬ ನಾಚಿಕೆ ಆಗೋ ಥರದ್ದು ಪ್ರಶ್ನೆಗಳೆಲ್ಲ ಕೇಳ್ತಾರೆ. ನಮ್ಗೆ ಗೊತ್ತಿಲ್ಲ ಏನಿದು ಇದು ಮಗು ಹಿಂಗೆ ಬರುತ್ತೆ ಅನ್ನೋದಲ್ಲ. ಸೊ ಇವತ್ತು ನಮ್ಮ ಪರಿಸ್ಥಿತಿ ಹಂಗೆ ಆಗಿದೆ. ಸೊ ಇದೇನು ಎತ್ತ ಅನ್ನೋ ಥರ. ನಾನು ಫಸ್ಟು ಆಫೀಸಿಗೆ ಕರೆದಿದ್ರು ಅವರು, ಈ ಥರ ಹಾಡು ಬರೀಬೇಕು ಎರಡು ಅಂತ ಹೇಳಿದಾಗ ಆಫೀಸಿಗೆ ಹೋಗಿದ್ದು. ಆಫೀಸ್ ಹೋಗಿ ಪೋಸ್ಟರ್ ನೋಡಿದಾಗಲೇ ಶಾಕ್ ಆಗ್ಬಿಟ್ಟೆ, ಇದೇನು ಈ ಥರ. ಬಟ್ ನಾನು ಏನೂ ಕೇಳಿಲ್ಲ ಅವ್ರಿಗೆ, ಏನು ಎತ್ತ ಅಂತ. ನನಗೊಂದು ಏನಂದರೆ, ಏನೋ ಬರ್ತಾ ಇದೆ ನೋಡೋಣ, ಇದು ಸಿನಿಮಾದಲ್ಲೇ ನೋಡೋಣ, ಅಲ್ಲಿ ಕೇಳಿದ್ರೆ ಮಜಾ ಹೋಗುತ್ತೆ. ನಮ್ಗೆ ಯೂಶ್ವಲಿ ಏನಾಗುತ್ತೆ ಅಂದರೆ, ಮ್ಯಾಕ್ಸಿಮಮ್ ಸಿನಿಮಾಗಳಲ್ಲಿ ಕತೆ ಹೇಳ್ಬಿಡ್ತಾರೆ. ಸೊ ಪ್ರೀಮಿಯರ್ ಶೋಗೆ ಹೋದಾಗ ಏನಾಗುತ್ತೆ, ನಮಗೆ ಕತೆ ಮುಂಚೆನೇ ಗೊತ್ತಿರೋದ್ರಿಂದ ನಾವು ಆಡಿಯನ್ಸ್ ಆಗಿ ಸಿನಿಮಾ ನೋಡೋಕ್ಕಾಗಲ್ಲ, ಅದು ಒಂದು ಇರುತ್ತೆ. ಹಾಗಾಗಿ ಈ ಸಿನಿಮಾ ಹಂಗೆ ಮಾಡೋದು ಬೇಡ ಅಂತ ಹೇಳಿ ನನಗೆ ಇದೇನೋ ಒಂದು ಹೊಸ ಪ್ರಯತ್ನ. ಸೊ ಹಾಗಾಗಿ ಹಾಡು ಬರಿಬೇಕಾದ್ರೆ ನಾನು ಎಲ್ಲೂ ಕೇಳಿಲ್ಲ ಅವ್ರಿಗೆ. ಇನ್ನು ಹಾಡುಗಳ ಬಗ್ಗೆ ಮಾತಾಡಲೇಬೇಕು. ನನ್ನ ಕೆರಿಯರಲ್ಲಿ ನನಗೆ ತುಂಬ ಇಷ್ಟ ಆದಂಥ ಹಾಡುಗಳು ಮಾಯಾಗಾರ ಆಗಿರಬಹುದು, ಮಗುವೆ ಆಗಿರ್ಬೋದು. ನಾನು ತುಂಬ ಕೇಳ್ತಾ ಇದ್ದೆ, ಸರ್ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ. ಮಾಯಾಗಾರ ನನಗೆ ತುಂಬ ಇಷ್ಟ, ಒಂದು ತುಂಬ ಪರ್ಸ್ನಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಹಾಡು. ಇನ್ನು ಮಗುವೆ ತುಂಬ ಭಾವನಾತ್ಮಕವಾಗಿ ಕಾಡುವಂಥ ಹಾಡು. ನನಗೆ ಒಂದಿಬ್ಬರು ಫೋನ್ ಮಾಡಿ ಕೂಡ ಹೇಳಿದರು, ನನಗೆ ಕೆಲವೊಂದು ಸಾಲುಗಳು ತುಂಬ ಇಷ್ಟ. ಮನೆ ತುಂಬಾ ರಂಗೋಲಿ ಹಾಕಿದ್ದೇನೆ, ನಿನ್ನ ಮುದ್ದಾದ ಅಂಬೆಗಾಲು ಅನ್ನೋದು ಆಗಿರಬಹುದು, ನಾನು ನಿನ್ನ ಕಣ್ಣಲ್ಲೇ ನನ್ನ ಕಂಡೆ ಅನ್ನೋದಾಗಿರ್ಬೋದು. ಸೊ ಇದೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ. ಇನ್ನು ಸಿನಿಮಾಗೆ ಒಳ್ಳೇದಾಗಲಿ ಹರೀಶ್ ಸರ್, ಯಾಕಂದರೆ ಇಂಥ ಹೊಸ ಪ್ರಯತ್ನಗಳು ಬರೆಯೋರಿದ್ದಾರೆ, ಹೊಸ ಪ್ರಯತ್ನಗಳನ್ನು ನಿರ್ದೇಶನ ಮಾಡಬೇಕಂತ ಬರೋರಿದ್ದಾರೆ. ಬಟ್ ಅದಕ್ಕೆ ಹೂಡಿಕೆ ಮಾಡೋದು ಇದೆಯಲ್ಲ, ಅದಕ್ಕೆ ಒಂದು ಪ್ಯೂರ್ ಪ್ಯಾಷನ್ ಬೇಕು, ಸಿನಿಮಾ ಪ್ಯಾಷನ್ ಬೇಕು. ಆ ಸಿನಿಮಾ ಪ್ರೀತಿ ತೋರಿಸಿದ್ದಕ್ಕೆ ನಿಮಗೆ ಧನ್ಯವಾದ ಸರ್. ಒಳ್ಳೇದಾಗಲಿ. ರಘುಭಟ್ ಅವ್ರಿಗೆ ಒಳ್ಳೇದಾಗಲಿ. ಸೊ ನಿಮಗೊಂದು ಸಿಹಿ ಸುದ್ದಿ, ನಾನು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಈ ಸಿನಿಮಾಗೊಂದು ಸಿಹಿ ಸುದ್ದಿಯಲ್ಲೇ ಸಿನಿಮಾ ಇದೆ, ಸಿಹಿ ಸಿನಿಮಾ. ಸೊ ಇದೊಂದು ಒಳ್ಳೆ ಸಿಹಿ ಸಿನಿಮಾ ಆಗಲಿ ಕನ್ನಡ ಇಂಡಸ್ಟ್ರಿಗೆ, ನಿಮ್ಗೆ ಎಲ್ರಿಗೂ, ನಮ್ಮ ತಂಡಕ್ಕೆ ಸಿಹಿ ಸಿನಿಮಾ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಶ್ವಿನ್ ಬ್ರದರ್, ಅದ್ಭುತವಾದ ಕಂಪೋಸಿಷನ್ಗಳು. ಅದು ಬರಿಬೇಕಾದ್ರೆ ನಾವು ಮಾತಾಡ್ತಾ ಇದ್ವಿ, ಸರ್ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇಲ್ಲ ಸರ್, ನನಗೆ ಯಾವಾಗಲೂ ಟ್ಯೂನ್ ಇನ್ಸ್ಪೈರ್ ಮಾಡೋದು, ಟ್ಯೂನ್ ಚೆನ್ನಾಗಿದ್ದರೆ ಅದಕ್ಕೆ ಲಿರಿಕ್ಸ್ ಬಂದೇ ಬರುತ್ತೆ ಸರ್ ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಅಶ್ವಿನ್ ಅವರೇ. ಸಂಪೂರ್ಣ ತಂಡಕ್ಕೆ ಧನ್ಯವಾದ, ಎಲ್ಲ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಇದು ಹೇಗಾಯ್ತು ಅನ್ನೋದನ್ನ ನೀವು ಫೆಬ್ರವರಿ 21ಕ್ಕೆ ಬಂದೇ ನೋಡಬೇಕು. ಫಸ್ಟು ಹೇಳ್ಬೇಕು ಅನ್ನೋ ನಮ್ಮದು ಅವ್ರದ್ದು ಬಾಂಡಿಂಗ್ ಯಾವ ಥರ ಅಂದರೆ, ನಾನು PT ಸ್ಟೂಡೆಂಟು, ಅವ್ರು ನನ್ನ ಜಿಮ್ ಟ್ರೈನರ್. ಹಿಂಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಅವ್ರು ಹೇಳಿದ್ರು, ಇಲ್ಲ ಸರ್ ಈ ಥರ ಹಿಂಗೆ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ, ಡೆಲಿವರಿ ಆಗಬೇಕು ಅಂತ ಹೇಳಿದ್ರು. ಪ್ರೆಗ್ನೆಂಟ್ ಆಗಿದ್ರೆ ಯಾವ ಥರ ಡೆಲಿವರಿ ಅಂತ ಕೇಳಿದೆ. ಸೊ ಆಮೇಲೆ ಸ್ಟೋರಿ ಲೈನೆಲ್ಲ ಹೇಳಿದ್ರು. ನಾನೊಂದು 15 ದಿವಸ ನಾನೇ ಕನ್ವಿನ್ಸ್ ಆಗಲಿಲ್ಲ. ಫಸ್ಟು ಈ ಸ್ಟೋರಿನ ಯಾವ ಥರ ನೋಡೋಕ್ಕಾಗತ್ತೆ, ಇದು ಸಕ್ಸಸ್ ಆಗುತ್ತಾ. ಮತ್ತು ಮೊದಲನೇದು ನಂದು ಫಸ್ಟ್ ಸಿನಿಮಾ, ಇದು ಕನ್ನಡ ಸಿನಿಮಾದಲ್ಲಿ ಮೊದಲನೇ ಸಿನಿಮಾನ ಈ ಥರ ಪ್ರಯತ್ನ ಮಾಡ್ಲಿಕ್ಕೆ ಹೋಗಿ ಮತ್ತೆ ಫೇಲ್ಯೂರ್ ಆದರೆ ಅಂತ ಹೇಳ್ಬಿಟ್ಟು 4 ಥರ ಪ್ರಶ್ನೆ ನನಗೆ ಬಂತು. ಅದಾದಮೇಲೆ ನಮ್ಮ ಮನೆಯಲ್ಲೂ ಕೂಡ ಡಿಸ್ಕಷನ್ ಮಾಡಿದೆ, ನಮ್ಮ ಪೇರೆಂಟ್ಸ್ ಜೊತೆ ಎಲ್ಲ. ನಾನು ಅವರು ಕೂಡ ನೋ ಅಂತಲೇ ಫಸ್ಟ್ ರಿಸಲ್ಟ್ ಬಂದಿದ್ದು. ಹೇಗೇನು ಮತ್ತೆ ಒಂದು 15ರಿಂದ 20 ದಿವಸ, ಒಂದ್ಸಲ ಇಲ್ಲ 2 ಸಲ ಸ್ಟೋರಿ ಹೇಳಿ ಮತ್ತೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇನೇ ರೆಡಿ ಮಾಡಿದ ಮೇಲೆ ಆಮೇಲೆ ಓಕೆ ಮಾಡೋಣ, ಇದೊಂದು ಚಾಲೆಂಜಿಂಗ್ ಆಗಿದೆ, ಚಾಲೆಂಜಿಂಗ್ನ ನಾವು ಅಕ್ಸೆಪ್ಟ್ ಮಾಡೋಣ ಅಂತೇಳಿ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ಈ ನಿಮಗೊಂದು ಸಿಹಿ ಸುದ್ದಿ ಅಂತ ಹೇಳಿ ಅದ್ಭುತವಾಗಿ ಸಿನಿಮಾ ಬಂದಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೇಡಮ್. ಹಾಂ ಸರ್, ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಪ್ರೇಕ್ಷಕರಿಗೆ ಎಲ್ಲೂ ಯಾವುದೇ ಥರದ ಮೋಸ ಆಗಲ್ಲ. ನೀವು ಸಿನಿಮಾ ಬಂದ 2 ಗಂಟೆ 13 ನಿಮಿಷ ನಿಮಗೆ ಸಿನಿಮಾ ಇದೆ. 2 ಗಂಟೆ 13 ನಿಮಿಷ ನಿಮಗೆ ಒಳ್ಳೆ
ನಗ್ನಗ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಪ್ಲಸ್ ಕ್ಯೂರಿಯಾಸಿಟಿನೂ ಕೊಟ್ಟು ಥ್ರಿಲ್ಲಿಂಗಲ್ಲಿ ತೊಗೊಂಡೋಗಿ ನಿಮಗೆ ಕ್ಲೈಮ್ಯಾಕ್ಸ್ ತೋರಿಸ್ತೀವಿ. ಸರ್ ನಾನು ಹುಟ್ಟದ ದಿನಕ್ಕೆ 2-3 ಸಿನಿಮಾ ನೋಡ್ಕೊಂಡು ಬಂದು ಸ್ಕೂಲಿಗೆ ಚಕ್ಕರ್ ಹೊಡ್ಕೊಂಡು ಸಿನಿಮಾಗೆ ಹೋಗ್ತಿದ್ದು ಅಂತಾರೆ ನಾವು. ಮೇಜರ್ ಆಗಿ ನಾವು ಅಪ್ಪು ಬಾಸ್ ಫ್ಯಾನ್, ಬಾಸ್ ಜೊತೆ ಸ್ವಲ್ಪ ಒಡನಾಟ ಇಟ್ಕೊಂಡಿದ್ದು ಅಂತವ್ರು. ಸರ್ ಈಗ ಅಲ್ಲಿ ತುಂಬ ಕಾಂಪಿಟೇಷನ್ ಆಗ್ಬಿಟ್ಟಿದೆ. ಈಗ ಹೇಳಬೇಕು ಅಂದರೆ ಈಗ 10-15 ಸಿನಿಮಾ ರಿಲೀಸ್ ಆಗ್ತಾ ಇದೆ. 5 ಸಿನಿಮಾ ಒಳ್ಳೆ ಕಂಟೆಂಟ್ ಬಂದರೂ ಕೂಡ ಈಗ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ವೀಕೆಂಡ್ ಪ್ಲಾನ್ ಮಾಡೋದೇ ಈ ವೀಕೆಂಡಲ್ಲಿ ಒಂದು ಸಿನಿಮಾ ಹೋಗೋಣ ಅಂತ ಹೇಳಿ. ಬಟ್ 5 ಒಳ್ಳೆ ಸಿನಿಮಾ ಬಂದರೆ ಅವ್ರು ಯಾವ ಸಿನಿಮಾ ಹೋಗ್ಬೇಕು ಅನ್ನೋದೇ ಈಗ ಕ್ವಶನ್ ಆಗಿಬಿಟ್ಟಿದೆ. ಈಗ ಅದರಿಂದ ಟೆಕ್ನಿಷಿಯನ್ಗೂ ಸಮಸ್ಯೆ ಇದೆ, ಪ್ರೊಡ್ಯೂಸರ್ಗೂ ಸಮಸ್ಯೆ ಇದೆ, ಥಿಯೇಟರ್ಸ್ರಿಗೂ ಸಮಸ್ಯೆ ಇದೆ. ಸಿನಿಮಾ ತುಂಬ ಬಲ್ಕಾಗಿ ಬಂಚಾಗಿ ಬರ್ತಾ ಇದೆ. ಅದು ಸಮಸ್ಯೆ ಏನು ಮಾಡ್ಲಿಕ್ಕಾಗಲ್ಲ. ಈಗೇನು ರೀಸನ್ ಏನಂದರೆ ಈಗ ನೆಕ್ಸ್ಟ್ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಮಾರ್ಚ್ ಅಂತಿದ್ದಂಗೆ, ಅದಾಗ್ತಿದ್ದಂಗೆ ಏಪ್ರಿಲ್ IPL ಬರ್ತಾ ಇದೆ. ಸೊ ಈ ಸೀಸನ್ ಇರೋದ್ರಿಂದ ಎಲ್ಲರೂ ಬಿಫೋರೇ ಬಂದ್ಬಿಡೋಣ ಪ್ಲಾನಿಂಗಲ್ಲಿ ಬಂದಿದ್ದಾರೆ. ಸೊ ನಾವಂತೂ ಫಸ್ಟೇ ಬಿಫೋರ್ ಪ್ಲಾನ್ ಮಾಡಿದ್ದೀವಿ. ನಾವು ಫೆಬ್ಬಲ್ಲೇ ಬರೋಣ ಅಂತ ಪ್ಲಾನ್ ಮಾಡಿದ್ದೀವಿ. ನಾವು ಫೆಬ್ಬಲ್ಲೇ ಬಂದಿದ್ದೀವಿ ನಾವು. ಸರ್ ಲೇಡೀಸ್ ನೋಡಬೇಕು ಅಂತಲ್ಲ, ಓವರ್ ಆಲ್ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಇದು ಪ್ರತಿಯೊಬ್ಬರು ಕುಟುಂಬ ಕರ್ಕೊಂಡು ಬಂದು ಸಿನಿಮಾ ನೋಡೋವಂಥ ಸಿನಿಮಾ. ಹುಡುಗರು ಫ್ಯಾಮಿಲಿ ದೊಡ್ಡವರು ಅಂತ ಏನಿಲ್ಲ, ಎಲ್ಲರೂ ಬಂದು ನೋಡೋಂಥ ಸಿನಿಮಾ ಸರ್. ಬಟ್ ಎಕ್ಸ್ಪೆಷಲಿ ಏನಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಸೆಂಟಿಮೆಂಟಲ್ಲಿ ಲಿಂಕ್ ಮಾಡಿದೆ. ಅದು 21st ಗೊತ್ತಾಗತ್ತೆ ಸರ್. ಬಂಡವಾಳ ಹೋಗಿದೆ, ಅದು ನಾವೇನು ಪ್ಲಾನಿಂಗ್ ಇತ್ತು ಅದಕ್ಕೆ ಸ್ವಲ್ಪ ಕ್ರಾಸ್ ಆಗಿದೆ. ಬಟ್ ಆ ಕ್ರಾಸ್ ಆಗಿರೋದು ನಮಗೆ ಸ್ಕ್ರೀನ್ ಮೇಲೆ ಬಂದಿದೆ ಸರ್. ನಾವು ವ್ಯಾಪಾರದಿಂದ ನೆನ್ನೆ ಎಲ್ಲ. ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ಎಂತ ಟೀಮ್ ಎಲ್ಲ ಗ್ರೂಪ್ ಫೋಟೋ ತಗೊಳಕ್ಕೆ ಪ್ಲೀಸ್ ಸ್ಟೇಜಿಗೆ ಬನ್ನಿ.